ಏನು ಸಾದಿಕ್ ಪೈಲ್ವಾನ್ ಅವ್ರನ್ನ ತರಸ್ವಾಗಿ ಬೀಳ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ 9 ಜನ ಕಣದಲ್ಲಿದ್ದಾರೆ. ಸೊ ಅವ್ರನ್ನೆಲ್ಲರನ್ನೂ ತಟಸ್ಥವಾಗಿ ಇರಿಸೋದಕ್ಕೆ ಪಕ್ಷ ಪ್ರಯತ್ನ ಮಾಡ್ತಾ ಇದೆಯಾ? ಸಹಜವಾಗಿ ಅಲ್ಪಸಂಖ್ಯಾತರು ಜಾಸ್ತಿ ಸಂಖ್ಯೆಯಲ್ಲಿ ಮತದಾರರಾಗಿರುವಂಥ ಕರ್ನಾಟಕದ ಕೆಲವು ಕ್ಷೇತ್ರಗಳ ಪೈಕಿನಲ್ಲಿ ದಾವಣಗೆರೆಯಲ್ಲೂ ಕೂಡ ಒಂದು. ಅದನ್ನು ಸಹಜವಾಗಿ ನಾವು ಗೆಲ್ಬೋದಿಲ್ಲ ಅನ್ನೋ ಒಂದು ನಿರೀಕ್ಷೆ ಇತ್ತು. ಅವರು ಅಲ್ಪಸಂಖ್ಯಾತ ಮುಖಂಡರು ಹೇಳಿದರು, ಶಾಮನೂರು ಶಿವಶಂಕರಪ್ಪನವರು ಬದುಕಿದ್ದಾಗ ಚುನಾವಣೆಯಲ್ಲಿ ನಮಗೆ ಮುಂದೆ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು. ಕಾಂಗ್ರೆಸ್ಸಿಗೆ ಪರವಾಗಿದ್ದಾರೆ, ಆದರೂ ಕಾಂಗ್ರೆಸ್ಸು ಅವರಿಗೆ ಟಿಕೆಟ್ ಕೊಡದೆ ಮೋಸ ಮಾಡಿತು ಅಂತ ಹೇಳಿದರು. BJP ಅಲ್ಪಸಂಖ್ಯಾತರಿಗೆ ಇವತ್ತಿನವರೆಗೂ ಒಂದಾದರೂ ಟಿಕೆಟ್ ಕೊಟ್ಟಿದೆಯಾ? ನಾನು ಹೇಳೋದು, ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾನೇ ಬಂದಿದೆ. ಬೆಂಕಿ ಹಚ್ಚೋದು BJP ತೋರಿಸೋದು. ನೀವು ಗ್ಯಾರಂಟಿಯನ್ನು ಮ್ಯಾಚ್ ಮಾಡೋದಕ್ಕೋಸ್ಕರ ಜನರು ಸುಲಿಗೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ಸು ಗ್ಯಾರಂಟಿಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ ವ್ಯಾಪಕವಾದಂಥ ಟೀಕೆ ಮಾಡಿದಂಥ ಪಕ್ಷಗಳಲ್ಲಿ BJP ಪ್ರಮುಖವಾದಂಥ ಪಕ್ಷ. BJPಯವರು ಕೂಡ ಅದೇ ರೀತಿಯ ಅದಕ್ಕಿಂತ ಹೆಚ್ಚಿನಾದಂಥ ಗ್ಯಾರಂಟಿಯನ್ನು ಅವರು ಕೂಡ ಘೋಷಣೆ ಮಾಡಿದರು. ಆದರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವ ಸ್ಥಿತಿ ಇದೆ ಇವತ್ತು? ಅಲ್ಲಿನ ಜನ ಏನು ಹೇಳ್ತಾರೆ? ದಾವಣಗೆರೆ ನಗರ ಅಭಿವೃದ್ಧಿ ಆಗಿಲ್ಲ. ನರೇಂದ್ರ ಮೋದಿಜಿಯವರು ಸ್ಮಾರ್ಟ್ ಸಿಟಿಗೆ ಹಣ ಕೊಟ್ಟಿದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿ ವರ್ಷ 100 ಕೋಟಿ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಮೇಲೆ ಮಾತ್ರ ಇದ್ದಂಥ ಆರೋಪ ಕುಟುಂಬ ರಾಜಕಾರಣ ಇವತ್ತು ಸರ್ವಾಂತರ್ಯಾಮಿ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿಯ ಚರ್ಚೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸ್ವಾಗತ. ದಾವಣಗೆರೆಯ ಉಪಚುನಾವಣೆ ನಡೀತಾ ಇದೆ ದಕ್ಷಿಣ ಕ್ಷೇತ್ರಕ್ಕೂ. ಇದೇ ಏಪ್ರಿಲ್ 9ನೇ ತಾರೀಕು ಮತದಾನ ಇದೆ. ಕಾಂಗ್ರೆಸ್ಸಿನ ಹಿರಿಯ ಉಪಾಧ್ಯಕ್ಷರು ಮತ್ತು ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ BL ಶಂಕರ್ ಅವರು ಇವತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಸ್ವಾಗತ ಸರ್. ದಾವಣಗೆರೆ ಜಿಲ್ಲೆಯವರೇ ಆಗಿರ್ತಕ್ಕಂಥ ಹೊನ್ನಾಳಿಯ ಮಾಜಿ ಶಾಸಕರು ಹಾಗೂ ರಾಜ್ಯದ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ MP ರೇಣುಕಾಚಾರ್ಯ ಅವರು ಈಗ ನಮ್ಮ ಚರ್ಚೆಗೆ ಭಾಗವಹಿಸಿದ್ದಾರೆ. ಹಾಗೂ ಕೂಡ ಸ್ವಾಗತ. ಈ ಚುನಾವಣೆಯ ಕಾವು ಏರ್ತಾ ಇದ್ದಂತೆ ಅಲ್ಪಸಂಖ್ಯಾತರನ್ನು ಮನವೊಲಿಸಬೇಕಾಗಿತ್ತು. ಯಾರೋ ಅವ್ರ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಇನ್ನೂ ಬಂದಿಲ್ಲ ಅಂತ ಚರ್ಚೆ ತೀವ್ರವಾಗಿ ನಡೆದಿದೆ. ಈ ಕುರಿತಂತೆ ನಾವು BH ಶಂಕರ್ ಅವ್ರನ್ನ ನಾನು ಕೇಳೋದೇನಂದರೆ, ಈ ಅಲ್ಪಸಂಖ್ಯಾತರ ಓಲೈಕೆ ಏನಿದೆ, ಅವರು ಈಗ ಬಂಡಾಯ ಅಭ್ಯರ್ಥಿಗಾಗಿ ನಾಮಪತ್ರ ಸಲ್ಲಿಸಿದ್ರು ಮತ್ತು ಒಂದಿಬ್ಬರು ಹಿಂದಕ್ಕೆ ತಗೊಂಡು, ಅದರಲ್ಲಿ ಮುಖ್ಯವಾಗಿ ಸುಮಾನ್ ಸಾಬ್ ಅವರು ಇನ್ನೂ ಇದ್ದಾರೆ ಕಣದಲ್ಲಿ. ಅವರು ಇನ್ನೂ ನಾನು ತಟಸ್ಥವಾಗಿ ಇರ್ತೀರಿ ಅಂತ ಹೇಳಿಲ್ಲ ಸರ್. ಅದ್ರ ಜೊತೆಗೆ ಈಗ ಏನು ಸಾದಿಕ್ ಪೈಲ್ವಾನ್ ಅವ್ರನ್ನ ತಟಸ್ಥವಾಗಿ ಬೀಳ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ 9 ಜನ ಕಣದಲ್ಲಿದ್ದಾರೆ. ಸೊ ಅವ್ರನ್ನೆಲ್ಲರನ್ನೂ ಹಿಂದಕ್ಕೆ ಅಂದರೆ ತಟಸ್ಥವಾಗಿ ಇರಿಸೋದಕ್ಕೆ ಪಕ್ಷ ಪ್ರಯತ್ನ ಮಾಡ್ತಾ ಇದೆಯಾ? ಈ ಉಪಚುನಾವಣೆಯಲ್ಲಿ ಜಾತಿ ಮತಗಳಿಗಿಂತ ಮುಖ್ಯವಾಗಿ ಈ ಕ್ಷೇತ್ರದ ಹಿನ್ನೆಲೆಯನ್ನು ನಾವು ಗಮನಿಸಬೇಕು. ಮೊದಲನೇದಾಗಿ ಈ ಕ್ಷೇತ್ರ ಭಾಳ ವರ್ಷಗಳಿಂದ ಕಾಂಗ್ರೆಸ್ಸಿನ ಪರವಾಗಿ ನಿಂತಹ ಕ್ಷೇತ್ರ. ಎರಡನೇದಾಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ದಂಥ ಶಾಮನೂರು ಶಿವಶಂಕರಪ್ಪನವರು ಪಕ್ಷದ ಒಂದು ಪ್ರಭಾವವನ್ನು ಮೀರಿ ತನ್ನದಾದಂಥ ಒಂದು ವ್ಯಕ್ತಿತ್ವ ಮತ್ತು ವರ್ಚಸ್ಸನ್ನು ಪಡೆದು ದಾವಣಗೆರೆಗೆ ಒಂದು ವಿಶೇಷವಾಗಿರುವಂಥ ಸ್ಥಾನಮಾನವನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಂದುಕೊಡಲಿಕ್ಕೆ ಶ್ರಮಿಸಿದಂಥ ಒಬ್ಬ ಭಾಳ ಮುತ್ಸದ್ದಿಯಾಗಿರುವಂಥ ಒಂದು ರೀತಿ ಅಜಾತ ಶತ್ರುವಾಗಿದ್ದಂಥ ನಾಯಕ. ಅವರ ಅನಿರೀಕ್ಷಿತ ಮತ್ತು ಆಕಸ್ಮಿಕ ಅಗಲಿಕೆ ಕಾರಣದಿಂದ ಇನ್ನು ಉಳಿದಿರುವಂಥ 2 ವರ್ಷಗಳ ಅವಧಿಗೆ ಮಾತ್ರ ಈ ಚುನಾವಣೆ ನಡೀತಾ ಇದೆ. ಹಾಗಾಗಿ ಈ ಚುನಾವಣೆಯಿಂದ ಆ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾಗ್ತದೆ. ಸಹಜವಾಗಿ ಅಲ್ಪಸಂಖ್ಯಾತರು ಜಾಸ್ತಿ ಸಂಖ್ಯೆಯಲ್ಲಿ ಮತದಾರರಾಗಿರುವಂಥ ಕರ್ನಾಟಕದ ಕೆಲವು ಕ್ಷೇತ್ರಗಳ ಪೈಕಿನಲ್ಲಿ ದಾವಣಗೆರೆಯಲ್ಲೂ ಕೂಡ ಒಂದು. ಅದನ್ನು ಸಹಜವಾಗಿ ನಾವು ಗೆಲ್ಬೋದಿಲ್ಲ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಇದು ಉಪಚುನಾವಣೆ ಆದಂಥ ಕಾರಣಕ್ಕೋಸ್ಕರ, ಅದು ಅನಿರೀಕ್ಷಿತವಾಗಿ ಬಂದಂಥ ಕಾರಣಕ್ಕೋಸ್ಕರ ಶಾಮನೂರವರ ಕುಟುಂಬದವರಿಗೆ ಅದು ಕೊಟ್ಟರೆ ಸೂಕ್ತ ಆಗ್ಬೋದು ಅನ್ನೋ ಕಾರಣಕ್ಕೆ ಪಕ್ಷ ಈ ನಿರ್ಧಾರವನ್ನು ಮಾಡಿದೆ. ಅದಕ್ಕಿಂತ ಮುಂಚೆ ಭಾಳಷ್ಟು ಜನರನ್ನ ಅವರು ಖರ್ಚು ಮಾಡುವಂಥ ಒಂದು ಸಂದರ್ಭನೂ ಕೂಡ ಬಂದಿತ್ತು, ಸತ್ಯನೂ ಕೂಡ ಮಾಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ಕೂಡ ಅದು ಇನ್ನೂ ಕೂಡ ಸಮಾಧಾನ ಆಗಿಲ್ಲ. ಇನ್ನೂ ಕೆಲವರು ಕೂಡ ಕಣದಲ್ಲಿದ್ದಾರೆ. ಆದರೆ ನಾನು ಆಗಲೇ ಹೇಳಿದಾಗಿತ್ತು, ಜಾತಿ ಮತ್ತು ಮತವನ್ನು ಮೀರಿ ಒಂದು ಸಿದ್ಧಾಂತದ ಮೇಲೆ ಇನ್ನೊಂದು ತೀರುವುದಂಥರ ವ್ಯಕ್ತಿತ್ವ ಮತ್ತು ವರ್ಚಸ್ಸಿನ ಆಧಾರದ ಮೇಲೆ ಚುನಾವಣೆ ನಡೆಯೋದ್ರಿಂದ ಈ ಅಂಶಗಳು ಈ ಚುನಾವಣೆಯಲ್ಲಿ ಭಾಳ ದೊಡ್ಡ ಪರಿಣಾಮವನ್ನು ಬೀರೋದೆ. ಇನ್ನು ಜಮೀರ್ ಅಹ್ಮದ್ ಅವ್ರ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ದೀರಿ. ಜಮೀರ್ ಅಹ್ಮದ್ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೇರಳ ಚುನಾವಣಾ ವಿಚಾರದಲ್ಲಿ ರಾಷ್ಟ್ರೀಯ ಪಕ್ಷ ಮತ್ತು ರಾಜ್ಯ ಪಕ್ಷದವರು ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೇರಳದಲ್ಲಿ ಕಳೆದ ಕೆಲವು ದಿವಸಗಳಿಂದ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಅದಾದ ನಂತರ ಖಂಡಿತವಾಗಿ ಕೂಡ ಅವರು ದಾವಣಗೆರೆಗೂ ಬರ್ತಾರೆ, ಬಾಗಲಕೋಟೆಗೂ ಕೂಡ ಬರ್ತಾರೆ. ಇನ್ನು ಉಳಿದಾಗಲೇ ತನ್ವೀರ್ ಸೇಠ್ ಅವರು ಇರ್ಬೋದು, ಸಲೀಂ ಅಹ್ಮದ್ ಅವರು ಇರ್ಬೋದು, ರಿಜ್ವಾನ್ ಅರ್ಷದ್ ಅವರು ಇರ್ಬೋದು, ಹ್ಯಾರಿಸ್ ಅವರು ಇರ್ಬೋದು, ಇನ್ನು ಭಾಳಷ್ಟು ಜನ ಯಾರು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ನಾಯಕರುಗಳಿದ್ದಾರೆ.
ಅವರೀಗಾಗಲೇ ದಾವಣಗೆರೆಯಲ್ಲಿದ್ದಾರೆ. ಅವರೊಟ್ಟಿಗೆ ನಾನು ಕೂಡ ನಿನ್ನೆ ಎಸ್ ಮಲ್ಲಿಕಾರ್ಜುನರ ಒಟ್ಟಿಗೆ ಅನೇಕ ಅಲ್ಪಸಂಖ್ಯಾತರು ಹೆಚ್ಚು ಸಂಖ್ಯೆಯಲ್ಲಿರುವಂಥ ಬಡಾವಣೆಗಳಿಗೆ ಹೋಗಿದ್ದೆ. ಅಲ್ಲಿ ಯಾರಿಗೂ ಕೂಡ ಪೈಲ್ವಾನ್ ಅವರು ಬಂದಿದ್ದರು, ಉಳಿದಂಥವರ ಸಹೋದರ ನಮ್ಮ ಬ್ಲಾಕ್ ಅಧ್ಯಕ್ಷರು ಬಂದಿದ್ದರು, ಇನ್ನುಳಿದಂಥ ಕೆಲವರು ಬಹಳ ಈ ಮುಖಂಡರು ಅಂತ ಯಾರಿದ್ದಾರೆ ಅವರಷ್ಟು ಜನ ಕಾಂಗ್ರೆಸ್ ಪಕ್ಷದೊಟ್ಟಿಗೆ ಗುರುಸ್ಕೊಂಡಿದ್ದಾರೆ. ಅದು ನನ್ನ ಪ್ರಕಾರ ಈ ಚುನಾವಣೆಯಲ್ಲಿ ಒಂದು ಈ ಕೆಲವೇ ದಿವಸದಲ್ಲಿ ಅದೊಂದು ದೊಡ್ಡ ವಿಷಯ ಅಥವಾ ಇಶ್ಯೂ ಆಗಿ ಉಳಿಯಿದೆ. ಈಗ ರೇಣುಕಾಚಾರ್ಯ ಅವರೇ, ನೀವೀಗ ಇದು ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳ್ತೀರಾ? ಈಗ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಮತ್ತು ಸುಳ್ಳು ಭರವಸೆಗಳು. ಇನ್ನು ದಾವಣಗೆರೆ ದಕ್ಷಿಣಕ್ಕೆ ಕೇಳೋದಾದರೆ ಅವರು ಅಲ್ಪಸಂಖ್ಯಾತ ಮುಖಂಡರು ಏನದು, ನಮಗೆ ಶಾಮನೂರು ಶಿವಶಂಕರಪ್ಪನವರು ಬದುಕಿದ್ದಾಗ ಚುನಾವಣೆಯಲ್ಲಿ ನಮಗೆ ಮುಂದೆ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು. ಬಹಿರಂಗಾಗಿ ಅವರು ಇದನ್ನು ಕೇಳಿದ್ವಿ, ನಮಗೆ ಕೊಡ್ತಾ ಇಲ್ಲ, ನಮಗೆ ಕೊಡಲಿಲ್ಲ ಅಂತೇಳಿ ಅವ್ರೊಂದು ಕಡೆ ಅಸಮಾಧಾನ. ಸಾದಿಕ್ ಪೈಲು ಯಾವ ರೀತಿ ದಕ್ಷಿಣರು ಏನು ಎಲ್ಲವೂ ಗೊತ್ತಿದೆ. ಇನ್ನು ಭಾಳಷ್ಟು ಜನ ಅಲ್ಪಸಂಖ್ಯಾತರು ಆಕ್ರೋಶರಾಗಿದ್ದಾರೆ, ಯುವಕರು ಭಾಳಷ್ಟು ಆಕ್ರೋಶರಾಗಿದ್ದಾರೆ. ನಮ್ಮ ಸಮಾಜಕ್ಕೆ ಇವರು ಎಲ್ಲೇ ಒಂದು ಕಡೆ ಈ ಬಿ ಜೆ ಪಿ ಒಂದ್ಸರಿ ಬಿ ಜೆ ಪಿ ಬರುತ್ತೆ ಬೂತನ್ ಥರ ತೋರಿಸಿ ನಮ್ಮನ್ನು ಮತ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ರು. ನಾವು ಹೇಳೋದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬಾರ್ದು, ಯಾರು ಮಾಡಬಾರ್ದು, ಜಾತಿ ರಾಜಕಾರಣ ಮಾಡಬಾರ್ದು. ಈ ರಾಜ್ಯದಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಕಾಂಗ್ರೆಸ್ ಮಾಡಿದ್ರೆ ಈಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಿದ್ದಲ್ಲ. ಅಲ್ಲ, ನಿಮ್ಮ ಆರೋಪ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬಾರ್ದು ಅಂತ ನೀವು ಹೇಳ್ತೀರಿ. ಇನ್ ಕೇಸ್ ವೋಟ್ ಬ್ಯಾಂಕ್ ರಾಜಕಾರಣವನ್ನೇ ಕಾಂಗ್ರೆಸ್ ಮಾಡಿದ್ದೇ ಆಗಿದ್ರೆ ಅದು ಆಟೋಮೆಟಿಕಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಾಗಿಲ್ಲ. ಸರ್ ದಯವಿಟ್ಟು ಭಾಳ ಹಿರಿಯರು ಸಬ್ಸಿಡಿ ಪಟ್ಟಿಗಳು ನಿಮ್ಮ ಬಗ್ಗೆ ಗೌರವ ಇದೆ. ನಾನು ಹೇಳೋದು ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾನೆ ಬಂದಿದೆ. ಬೆಂಕಿ ಹಚ್ಚೋದು ಬಿ ಜೆ ಪಿ ತೋರಿಸೋದು ಎಲ್ಲವೂ ಗೊತ್ತಿದೆ. ನಾವು ಹೇಳೋದು ಇಲ್ಲಿ 86,000 ಅಲ್ಪಸಂಖ್ಯಾತರು ಮತಗಳಿಗೆ ಕೊಡಬೇಕಾಗಿತ್ತು. ಇನ್ನೊಂದು ಶಾಮನೂರು ಶಿವಶಂಕರಪ್ಪನಲ್ಲಿ ಇದ್ದಾಗ ಹೇಳಿದ್ರು ಅಂತ ಅವ್ರು ಅಲ್ಪಸಂಖ್ಯಾತರು ಹೇಳ್ತಾರೆ ಮುಖಂಡರುಗಳು. ಹಾಗಾಗಿ ಸಾದಿಕ್ ಪೈಲ್ ವಾಪಸ್ ಇನ್ನು ಭಾಳಷ್ಟು ಚೆನ್ನಾಗಿ ಆಕ್ರೋಶ ಭರಿತರಾಗಿದ್ದಾರೆ. ಹಾಗಾಗಿ 9ನೇ ತಾರೀಕು ಚುನಾವಣೆ ಏನು ಬರುತ್ತೆ ಕಾಯ್ತಾ ಇದ್ದಾರೆ. ಈಗ 86,000 ಅಲ್ಪಸಂಖ್ಯಾತ ಮುಖಂಡರುಗಳು ರೇಣುಕಾಚಾರ್ಯ ಅವರೇ ಕೇಳಿ, ಸೇಡನ್ನು ತೀರಿಸ್ಕೊಳ್ತಾರೆ. ದಾವಣಗೆರೆ ನಗರ ಅಭಿವೃದ್ಧಿ ಆಗಿಲ್ಲ. ನರೇಂದ್ರ ಮೋದಿಜಿಯವರು ಸ್ಮಾರ್ಟ್ ಸಿಟಿಗೆ ಹಣ ಕೊಟ್ಟಿದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿ ವರ್ಷ 100 ಕೋಟಿ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ರೇಣುಕಾಚಾರ್ಯ ಒಂದು ನಿಮಿಷ ಕೇಳಿ. ಅಲ್ಪಸಂಖ್ಯಾತರು 86,000 ಜನ ಇದ್ದಾರೆ, ಕಾಂಗ್ರೆಸ್ಸಿಗೆ ಪರವಾಗಿದ್ದಾರೆ. ಆದರೂ ಕಾಂಗ್ರೆಸ್ಸು ಅವರಿಗೆ ಟಿಕೆಟ್ ಕೊಡದೆ ಮೋಸ ಮಾಡಿತು ಅಂತ ಹೇಳಿದ್ರು. ಬಿ ಜೆ ಪಿ ಅಲ್ಪಸಂಖ್ಯಾತರಿಗೆ ಇವತ್ತಿನವರೆಗೂ ಒಂದಾದರೂ ಟಿಕೆಟ್ ಕೊಟ್ಟಿದೆಯಾ? ಈಗ ಅವ್ರು ಹೇಳಿದ್ರು, ನೀವೇ ಹೇಳಿದ್ರಿ ನಾವು ಕೋಮು ಗಲಭೆ ಮಾಡಲ್ಲ, ನಾವು ಮುಸ್ಲಿಮರು ಪರವಾಗಿ ಇದ್ದೀವಿ ಅಂತ ನೀವು ಈಗ ಹೇಳಿದ್ರಿ. ಹಾಗಾದರೆ ಟಿಕೆಟ್ ನೀವೇ ಕೊಡ್ಬೋದಾಗಿತ್ತಲ್ಲ. ನಾವು ಹೇಳಿದ್ವು ಭಾರತೀಯ ಜನತಾ ಪಾರ್ಟಿ ನಮ್ಮನ್ನು ನಂಬ್ತಾ ಇಲ್ಲ. ಅವರು ಆ ರೀತಿ ಕಾಂಗ್ರೆಸ್ನವರು ಈ ನಮ್ಮಗಳ ಮೇಲೆ ಪ್ರಚೋದನೆ ಮಾಡಿ 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 ನೀವು ಟಿಕೆಟ್ ಕೊಟ್ಟರೆ ನಂಬ್ತಾರೆ ಅವರು. ಅದು ಒಂದು ನಿಮಿಷ ನೋಡಿ, ನೀವು ಅವ್ರದ್ದು ಒಳಗೊಳ್ಳುವಿಕೆನೇ ಇಲ್ಲ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ನಮಗೆ ದೇಶ ಮುಖ್ಯ, ದೇಶದ ರಕ್ಷಣೆ ಮುಖ್ಯ. ನಾವು ಹೇಳೋದು ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ವಿರೋಧಿಗಳಲ್ಲ, ದೇಶದ್ರೋಹಿಗಳು, ಅವ್ರ ವಿರೋಧ. ಆದರೆ ನಮ್ಮನ್ನೆಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯನ್ನು ಅನಗತ್ಯವಾಗಿ ಕೋಮುವಾದಿಗಳು ಪ್ರಚೋದನೆ ಮಾಡಿ 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 ಅವ್ರ ಮೈಂಡೊಳಗೆ ತಂದುಬಿಡಾರೆ. ಈಗ ಅವ್ರಿಗೆ ಸಮಯ ಬಂದಿದೆ. ಏನು ಭಾರತೀಯ ಜನತಾ ಪಾರ್ಟಿ ತೋರಿಸಿದೀವಿ, ಅವ್ರಿಗೆ ಮತ ಕೊಟ್ಟೇನ ಅವರು ಬಂದುಬಿಡ್ತಾರೆ. ಆದರೆ ಈ ಬಾರಿ ಅಲ್ಪಸಂಖ್ಯಾತರು ಸಹ ಸಮಯವನ್ನು ಕಾಯ್ತಿದ್ದಾರೆ. ಸಮಯ ಬಂದಿದೆ. ಯಾವ ರೀತಿ ಆಕ್ರೋಶಭರಿತವಾಗಿ ಮಾತಾಡಿದ್ದಾರೆ ಅದನ್ನು ಮತ ಕೊಡೋದ್ರ ಮುಖಾಂತರ ಸೇಡನ್ನು ಬರೀ ಬಾಯಿ ಮಾತಿನಲ್ಲೆಲ್ಲ ಏನು ಸಿಕ್ಕತಕ್ಕಂಥ ಅವಕಾಶ ಸದ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ಗೆ ತಕ್ಕ ಪಾಠ. ಸರ್, ಈಗ ರೇಣುಕಾಚಾರ್ಯ ಅವರು ಹೇಳಿದರು, ಏನು ಹೇಳಿದರು ಅಂದರೆ ಒಟ್ಟಾರೆ ಅಭಿವೃದ್ಧಿ ಶೂನ್ಯ, ಆಡಳಿತ ವಿರೋಧಿ ಅಲೆ ಇದೆ, ಗ್ಯಾರಂಟಿಗಳನ್ನು ಜನ ಕೇಳದೇ ಇದ್ರೂ ಕೊಟ್ಟರು, ಆದರೆ ಸರಿಯಾಗಿ ಕೊಡ್ತಾ ಇಲ್ಲ. ಇದಕ್ಕೆ ತಾವೇನು ಹೇಳ್ತೀರಿ? ಈಗ 1-2-3 ವಿಚಾರಗಳ ಬಗ್ಗೆ ನಾನು ರೇಣುಕಾಚಾರ್ಯ ಅವರೇನು ಹೇಳಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವ. ಮಾನ್ಯ ರೇಣುಕಾಚಾರ್ಯ ಏನು ಹೇಳಿದ್ರು ಅಂದರೆ, ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಮತ ಬರುವಂಥ ಸಾಧ್ಯತೆ ಇದೆ, ಅಲ್ಪಸಂಖ್ಯಾತರು ಭಾಳ ಬೇಸರದಲ್ಲಿದ್ದಾರೆ ಅನ್ನೋ ಮಾತನ್ನು ಹೇಳಿದರು. ನಾನು ಕಳೆದ ಕೆಲವು ಚುನಾವಣೆಗಳ ಫಲಿತಾಂಶಗಳನ್ನು ಪರಾಮರ್ಶೆ ಮಾಡಿದ್ವಿ ನಮ್ಮ ಪಕ್ಷದಲ್ಲಿ ಮತ್ತು ನಾವೆಲ್ಲ. 2008ರಿಂದ ಇಲ್ಲಿವರೆಗೆ ನಾವು ಆ ಫಲಿತಾಂಶವನ್ನು ಪರಾಮರ್ಶೆ ಮಾಡಿದಂಥ ಸಂದರ್ಭದಲ್ಲಿ
ಪ್ರತಿ ಬಾರಿ 2 ಬಾರಿ ಬಿ ಜೆ ಪಿ ಒಂದು ಬಾರಿ 56,000, ಇನ್ನೊಂದು ಸರ್ತಿ 57,000 ಓಟ್ ತೆಗೆದುಕೊಂಡಿದೆ. ಹತ್ತತ್ರ ಬಂದು ಸೋತಿದೆ. ಇಲ್ಲ, ಈ ಕ್ಷೇತ್ರದಲ್ಲಿ. ಹೌದು. ಅದಕ್ಕೆ ಆ ಸಂದರ್ಭದಲ್ಲಿ ಅವರು ಭಾಳ ಬುದ್ಧಿವಂತಿಕೆಯಿಂದ ಅಭ್ಯರ್ಥಿಗಳನ್ನ ಹಾಕಿದರು. ಒಂದು ಸರ್ತಿ ಮರಾಠಿ ಅಭ್ಯರ್ಥಿಯನ್ನು ಹಾಕಿದರು, ಮತ್ತೊಂದು ಸಲ ಮರಾಠಿ ಭಾಷೆ ಮಾತಾಡುವಂಥವ್ರನ್ನ, ಇನ್ನು ಯಶವಂತರಾವ್ ಜಾಧವ್ ಅವರು ವೀರಶೈವ ಅಭ್ಯರ್ಥಿಯನ್ನು ಹಾಕಿದರು ಕಳೆದ ಚುನಾವಣೆಯಲ್ಲಿ. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅಂತರ ಭಾಳ ದೊಡ್ಡ ಅಂತರದಲ್ಲೇ ಕಾಂಗ್ರೆಸ್ಸು ಗೆದ್ದಿತ್ತು. ಅದು ಶಾಮನೂರವರೇ ಅವರ ಪ್ರತಿಸ್ಪರ್ಧಿ ಆಗಿದ್ದರು. ಅದಾದ ನಂತರ ಅಲ್ಪಸಂಖ್ಯಾತರ ವಿಷಯವನ್ನೇ ಭಾಳ ಮುಂದಿಟ್ಟು ಚುನಾವಣೆ ಮಾಡಿದಂಥ ಸೈಫುಲ್ಲಾರವರು JDS ಒಂದು ಸರ್ತಿ ನಿಂತಿದ್ದರು. ಆಗಲೂ ಕೂಡ ಅತಿ ಹೆಚ್ಚಿನ ಮತ ಅವರು ತೆಗೆದುಕೊಂಡಿದ್ದು ಅಂದರೆ 26,000 ಮತಗಳನ್ನು ತೆಗೆದುಕೊಂಡಿದ್ರು. ಹಾಗಾಗಿ ಈ ಕ್ಷೇತ್ರದಲ್ಲಿ ಜಾತಿ ಮತ್ತು ಮತದಾರರ ಮೇಲೆ ಫಲಿತಾಂಶ ಬರ್ತದೆ ಅನ್ನೋದು ಸರಿಯಲ್ಲ, ಅದು ಹೆಚ್ಚು ಸೂಕ್ತವಾದಲ್ಲ ಅನ್ನೋದು ಇತಿಹಾಸ ಹೇಳ್ತಾ ಇದೆ. ಅದು ಅಲ್ಲಿಗೆ ಆ ವಿಷಯವನ್ನು ನಾನು ಬಿಡ್ತೇನೆ. ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ರೇಣುಕಾಚಾರ್ಯರು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ನಾವು ಮೂಲಭೂತವಾಗಿ ಚರ್ಚೆ ಮಾಡಬೇಕಾಗಿರೋದು ಅಭಿವೃದ್ಧಿ ಅಂದರೆ ಏನು. ಕಟ್ಟಡಗಳು ಕಟ್ಟೋದು, ರಸ್ತೆಗಳನ್ನ ಮಾಡೋದು, ಸೇತುವೆಗಳನ್ನ ಮಾಡೋದು, ಫ್ಲೈಓವರ್ಗಳನ್ನ ಕಟ್ಟೋದು, ವಿಮಾನ ನಿಲ್ದಾಣ ಕಟ್ಟೋದು ಅಷ್ಟೇ ಅಭಿವೃದ್ಧಿನೋ? ಜನಸಾಮಾನ್ಯರ ಬದುಕಿನಲ್ಲಿ ಬದಲಾವಣೆ ತರುವಂಥ ಕಾರ್ಯಕ್ರಮ ಕೊಡೋದ್ರ ಮುಖಾಂತರ ಜನರ ಬದುಕಿನಲ್ಲಿ ಬದಲಾವಣೆ ತರೋದು ಕೂಡ ಅಭಿವೃದ್ಧಿಯ ಭಾಗವು. ಇದೊಂದು ದೊಡ್ಡ ಚರ್ಚೆ. ಆದರೆ ಅದರ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೌದು, ಈಗ ಕಾಂಗ್ರೆಸ್ಸು ಗ್ಯಾರಂಟಿಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ ವ್ಯಾಪಕವಾದಂಥ ಟೀಕೆ ಮಾಡಿದಂಥ ಪಕ್ಷಗಳಲ್ಲಿ BJP ಪ್ರಮುಖವಾದಂಥ ಪಕ್ಷ. 23ರ ಕಾಂಗ್ರೆಸ್ಸಿನ ಈ ಚುನಾವಣೆ ಕರ್ನಾಟಕದ ಮುಗಿದ ನಂತರ ಅನೇಕ ರಾಜ್ಯಗಳಲ್ಲಿ ಚುನಾವಣೆ ಆಯಿತು. ಅಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ BJPಯವರು ಕೂಡ ಅದೇ ರೀತಿಯ ಅದಕ್ಕಿಂತ ಹೆಚ್ಚಿನದಾದಂಥ ಗ್ಯಾರಂಟಿಯನ್ನು ಅವರು ಕೂಡ ಘೋಷಣೆ ಮಾಡಿದರು. ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಹರಿಯಾಣ ಇರ್ಬೋದು, ಬಿಹಾರ ಇರ್ಬೋದು, ಎಲ್ಲ ಕಡೆ ಕೂಡ ಅವರು ಕೂಡ ಅದನ್ನು ಮಾಡಿದರು. ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿನ ಈ ಬದುಕನ್ನು ಕಟ್ಟುವಂಥ ರಾಜಕಾರಣವನ್ನು ಭಾವನಾತ್ಮಕ ರಾಜಕಾರಣದಿಂದ ಬದುಕು ಕಟ್ಟುವ ರಾಜಕಾರಣಕ್ಕೆ ಕಾಂಗ್ರೆಸ್ ಏನು ಈ ರಾಜ್ಯದ ಮತ್ತು ರಾಷ್ಟ್ರದ ರಾಜಕಾರಣ ಹೊರಳಿಸ್ತು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ದಕ್ಷಿಣ ಕ್ಷೇತ್ರದ ಬಗ್ಗೆನೇ ಮಾತಾಡೋದು. ಚುನಾವಣೆ ಇಲ್ಲಿ ಉಪಚುನಾವಣೆ ಇರೋದರಿಂದ 28ಕ್ಕೆ ಎಲ್ಲ ಚರ್ಚೆ ಮಾಡೋಣ. ಇವರು ಕಣದಲ್ಲಿರ್ತಾರೆ, ನಮ್ಮ ಪಕ್ಷದಿಂದ ಯಾರಾದರೂ ಇರ್ತಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ 3 ವರ್ಷ ಸರ್ಕಾರ ಬಂದ ನಂತರ ಇದುವರೆಗೆ 538.81 ಕೋಟಿ ರೂಪಾಯಿ ಗ್ಯಾರಂಟಿಗಳ ಮುಖಾಂತರ ಈ ಕ್ಷೇತ್ರದಲ್ಲಿರುವಂಥ ಜನಗಳಿಗೆ ತಲುಪಿದೆ. ಅದು ಹೇಗೆ ಅಂತೇಳಿದರೆ ಸುಮಾರು 76 ಕೋಟಿ ರೂಪಾಯಿ, 77 ಕೋಟಿ ರೂಪಾಯಿ ಅನ್ನಭಾಗ್ಯದ ಮುಖಾಂತರ ಈ ಕ್ಷೇತ್ರದಲ್ಲಿರೋರಿಗೆ ತಲುಪಿದೆ. ಗೃಹಲಕ್ಷ್ಮಿ ಒಂದೇ ಇದರಲ್ಲಿ 58,234 ಮಹಿಳೆಯರಿಗೆ ಈ ಕ್ಷೇತ್ರದಲ್ಲಿ 320.52 ಕೋಟಿ ರೂಪಾಯಿ ತಲುಪಿದೆ. ಅದರ ಜೊತೆಗೆ ಇನ್ನು ಉಳಿದ ಹಾಗೆ ಶಕ್ತಿ ಯೋಜನೆಯಲ್ಲಿ 53 ಕೋಟಿ ರೂಪಾಯಿ ತಲುಪಿದೆ. ಗೃಹಜ್ಯೋತಿನಲ್ಲಿ 72 ಕೋಟಿ ರೂಪಾಯಿ ತಲುಪಿದೆ. 49,770 ಜನ ಫಲಾನುಭವಿಗಳು ಈ ಕ್ಷೇತ್ರದಲ್ಲಿದ್ದಾರೆ. ಯುವನದಿ ಬಗ್ಗೆ ಇವರು ಪ್ರಸ್ತಾಪ ಮಾಡಿದರು. 4,795 ಜನ ಈ ಕ್ಷೇತ್ರದಲ್ಲಿದ್ದಾರೆ. ದಕ್ಷಿಣದಲ್ಲಿ 14.95 ಕೋಟಿ, ಒಟ್ಟು 538.81 ಕೋಟಿ ರೂಪಾಯಿ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ 3 ವರ್ಷದಲ್ಲಿ ತಲುಪಿದೆ. ಇದು ಬರೀ ದಕ್ಷಿಣಕ್ಕೆ ಸಂಬಂಧಪಟ್ಟಾಗ ಮಾತ್ರ. ಮಾಡುವಂಥ ಕೆಲವು ಯೋಜನೆಗಳಿಗೆ ಕೊಡಬೇಕಾದಷ್ಟು ಹಣ ಕೊಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಆರೋಪ ಏನಿದೆ ಅದು ಖಂಡಿತ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ. ಈಗ ದಾವಣಗೆರೆ ಕ್ಷೇತ್ರ, ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗ ತಾವು ಹೇಳಿದ್ರಿ ಸೇತುವೆ, ಫ್ಲೈಓವರು, ರಸ್ತೆಗಳು ಇದಷ್ಟೇ ಅಭಿವೃದ್ಧಿನ? ಜನರ ಜೀವನ ಶೈಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕನ್ನೋದನ್ನು ಅಭಿವೃದ್ಧಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಎಲ್ಲವೂ ಅಭಿವೃದ್ಧಿ ಆಗಬೇಕು. ಸರ್, ಈಗ ರೇಣುಕಾಚಾರ್ಯ ಸರ್ ಇವ್ರು ಹೇಳಿದರು ಅಭಿವೃದ್ಧಿ ಅಂದರೆ ಮೇಲ್ನೋಟಕ್ಕೆ ಕಾಣುವಂಥದ್ದಲ್ಲ, ಜನಜೀವನದ ಹಾಸುಹೊಕ್ಕಾಗಿರ್ಬೇಕು ಅಂತ. ಆದರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವ ಸ್ಥಿತಿ ಇದೆ ಇವತ್ತು? ಅಲ್ಲಿನ ಜನ ಏನು ಹೇಳ್ತಾರೆ? ಒಂದು ಶಾಮನೂರು ಶಿವಶಂಕರಪ್ಪನವರು ಯಾಕೆ ಇದು ಭದ್ರಕೋಟೆ ಅಂತ ಹೇಳಿದ್ರು, ಯಾಕೆ ಆಯ್ಕೆ ಮಾಡ್ತಿದ್ರು? ಶಾಮನೂರು ಶಿವಶಂಕರಪ್ಪನವರು ಅಜಾತಶತ್ರು ಹಿರಿಯರು. ಇಲ್ಲಿ ನಮ್ಮ ಅಜಯ್ ಇವ್ರು ನಿಂತಿದ್ರು, ಯಶವಂತರಾವ್ ಜಾಧವ್, ಅವರು ಸೋತಿದ್ದಾರೆ. ಮಾಜಿ ಮೇಯರ್ BJ ಅಜಯ್ ಕುಮಾರ್ ಸೋತಿದ್ದಾರೆ. ಅವರು ಮಹಾಪೌರರಾಗಿ ಒಳ್ಳೆ ಕೆಲಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು, ಅಜಾತಶತ್ರು, ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು. ಸಮಾಜ ಅಂತ ಬಂದ ನಾವು ಭಾಳ ಸಿದ್ಧಾಂತಗಳು ವ್ಯತ್ಯಾಸ ಇದೆ ನಮಗೆ. ಅವರಿಗೆ ಎಲ್ಲೋ ಒಂದು ಕಡೆ ವೀರಶೈವ ಸಮಾಜ ಮತ್ತು ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ರಾಜಕಾರಣ ಅವ್ರಿಗೆ ಕ್ರೋಢೀಕರಣ ಆಗ್ತಿತ್ತು. ಶಾಮನೂರು ಶಿವಶಂಕರಪ್ಪನವ್ರ ರಾಜಕಾರಣನೇ ಬೇರೆ, ಅವರು ಮೊಮ್ಮಗನ ರಾಜಕಾರಣ ಬೇರೆ. ಅಲ್ಲ, ಮೊಮ್ಮಗ ಇನ್ನೂ ಏನು ರಾಜಕಾರಣಕ್ಕೆ ಹೊಸದಾಗಿ ಹೇಳಿದ್ರು. ಅವ್ರ ತಂದೆ ಮಂತ್ರಿಗಳು, ಅವ್ರ ತಾಯಿ ಲೋಕಸಭಾ ಸದಸ್ಯರಾದರೆ. ಜನ
ಒಂದೇ ಕುಟುಂಬಕ್ಕೆ ಇದು ಬೇಕಾಗಿತ್ತು ಅಂತ ಜನ ಮಾತಾಡ್ತಾರೆ. ಒಂದು ಭಾಗ ಶಾಮು ಶಿವಶಂಕರಪ್ಪ ಆಯ್ಕೆ ಆಗ್ತಿದ್ರು, ಅದು ಕಾಂಗ್ರೆಸ್ ಭದ್ರಕೋಟೆ ಇರೋದಕ್ಕಿಂತ ಶಾಮು ಶಿವಶಂಕರಪ್ಪ ಅವ್ರಿಗೊಂದು ಬ್ರ್ಯಾಂಡ್ ಇತ್ತು, ಅದ್ರ ಆಧಾರ ಮೇಲೆ ಅವ್ರು ಆಯ್ಕೆ ಆಗ್ತಿದ್ರು. ಆಯ್ತು, ಈಗ ಮೊಮ್ಮಗನಿಗೆ ಕೊಟ್ಟಿದ್ದಕ್ಕೆ ಏನಾಗ್ಬೋದು ಅಂತೀರಿ ನೀವು? ಪ್ರಜ್ಞಾವಂತ ಮತದಾರರು, ಸ್ವಾಭಿಮಾನಿ ಮತದಾರರು ನಾಳೆ 9ನೇ ತಾರೀಕು 8 ಗಂಟೆ ಸಮಯ ಕಾಯ್ತಾ ಇದ್ದಾರೆ ಮತವನ್ನು ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ. ಆ ಸಮಾಜ, ಎಲ್ಲ ಸಮಾಜ ಮುಖಂಡಗಳು ಸ್ವಯಂ ಪ್ರೇರಿತ ಬಂದು ನಾವು ಮತ ಕೊಡ್ತೀವಿ ಅಂತ. ಇನ್ನೊಂದು ಏನಿಲ್ಲ, ನಮ್ಮ BL ಶಂಕರ್ ನನಗೆ ಭಾಳಷ್ಟು ಇವ್ರ ಬಗ್ಗೆ ಗೌರವ ಇದೆ. ಬುದ್ಧಿಜೀವಪ್ಪ ಒಂದು ರೀತಿ ಸಂಸದೀಯ ಪಟುಗಳು. ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಅಭಿವೃದ್ಧಿ ಅಂದರೆ ಶಾಲಾ ಕಾಲೇಜು ಹಾಸ್ಪಿಟ್ಲು ಅಲ್ಲ, ಅವರ ಬದುಕನ್ನು ಕಟ್ಬಿಡ್ಬೇಕು. ಆಯ್ತು, ನಿಜ, ಆರ್ಥಿಕವಾಗಿ, ಶೈಕ್ಷಣಿಕ, ಸಾಮಾಜಿಕವಾಗಿ ಎಲ್ಲವೂ ಮುಂದುವರಬೇಕು. ಇವತ್ತು ಡೆವಲಪ್ಮೆಂಟ್ಸ್, ಒಂದು ಇಂಡಸ್ಟ್ರಿ ಬರ್ಬೇಕಂದ್ರೆ ರಸ್ತೆಗಳು ಬೇಕು, ಯಾರೇ ಬರಬೇಕು ಅದು ಕುಡಿಯೋ ನೀರು ಬೇಕು, ಎಲ್ಲವೂ ಬೇಕಲ್ಲ, ಮೂಲ ಸೌಕರ್ಯಗಳು ಬೇಕೇ ಬೇಕು. ಹೌದು. ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕಂದ್ರೆ ಶಾಲಾ ಕಾಲೇಜು ಎಲ್ಲವೂ ಬೇಕು. ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಬೇಕು, ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕಂದ್ರೆ ಬೇಕು, ಒಂದು ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂದ್ರೆ ಬೇಕು. ಜನಕ್ಕೆ ಈಗ ನಿಜ ಎಲ್ಲ ರಾಜಕೀಯ ಪಕ್ಷಗಳು ಘೋಷಣೆ ಮಾಡ್ತಾ ಇದ್ದಾರೆ. ನಾವು ಹೇಳೋದು ಜನಕ್ಕೂ ಇದೀನಿ, ಯಾರು ಬೇಕಲ್ಲ. ಇಲ್ಲಿ 2,000 ಕೊಟ್ಟಂಗೆ ಮಾಡ್ತಾರೆ, ಬಂದು 20 ರೂಪಾಯಿ ಚಾಪಕ್ಕಾಗದ, 100 ರೂಪಾಯಿ ಆಗಿದೆ, 100 ದುಡ್ಡು 500 ಆಗಿದೆ, 500 ರೂಪಾಯಿ ದುಡ್ಡು 2,000 ಆಗಿದೆ. ಮನೆ, ಭೂಮಿ ರಿಜಿಸ್ಟ್ರೇಷನ್ ಎಲ್ಲವೂ ದರ ಜಾಸ್ತಿ ಆಗಿದೆ. ಕುಡಿಯೋ ನೀರು, ಹಾಲು, ಆಲ್ಕೋಹಾಲು ಎಲ್ಲ ವಸೂಲಿ ಮಾಡ್ತಿದ್ದಾರೆ 52,000 ಕೋಟಿ ಮಾಡೋಕ್ಕೆ. ಇದ್ರ ಪ್ರಾಕ್ಟಿಕಲಿ ನಾನು ಫೀಲ್ಡ್ಗೆ ಇದ್ದೀನಿ, ಹಾಗಾಗಿ ಜನ ಮಾತಾಡ್ತಾರೆ. ನಾವು ಹೇಳೋದು ಆಯಿತು, ಬದುಕನ್ನು ಕಟ್ಕೊಳ್ಬೇಕು, 2,000 ರೂಪಾಯಿ ಕೊಟ್ಟಂಗೆ ಮಾಡಿ. ಅನ್ನ ಬಗ್ಗೆ ಮೋದಿಜಿ 5 kg ಕೊಡ್ತಿದ್ದಾರೆ, ಅದನ್ನು ಒಪ್ಪಿಲೇಬೇಕಲ್ಲ. ನಾವೆಲ್ಲದು ಬದುಕನ್ನು ಕಟ್ಕೊಳ್ಬೇಕು. ನಿಜ, ಒಂದು ಕುಟುಂಬ ಅಭಿವೃದ್ಧಿ ಆಗ್ಬೇಕಂದ್ರೆ ಬೇಸಿಕ್ ನೀಡ್ಸ್ ಎಲ್ಲವೂ ಬೇಕು. ಆದರೆ 2,000 ಕೊಟ್ಟಂಗೆ ಮಾಡಿ 10,000 ರೂಪಾಯಿ ಕಪಾಲ್ ಕೊಡೋದು ವಸೂಲಿ ಮಾಡ್ತಾ ಇದ್ದಾರೆ. ಇದು ಜನ ಹೇಳ್ತಾರೆ, ನಾನು ಹೇಳೋದಲ್ಲ, ಸತ್ಯ, ಖಂಡಿತ. ನಾನು ಪ್ರಾಕ್ಟಿಕಲ್ ಜನರ ಮಧ್ಯೆ ಇದೀನಿ. ಹಾಗಾಗಿ 2,000 ಕೊಟ್ಟಂಗೆ ಮಾಡಿ, ಯುವನಿಧಿ ಬರ್ತಲ್ಲ, ಏನೋ ರೂರಲ್ಲಿ ಬಸ್ಗಳೇ ಇಲ್ಲ, ಸ್ತಂಭದಲ್ಲಿರ್ತಕ್ಕಂಥ ಜನ ಅಲ್ಲೇ ಇದ್ದಾರೆ, ಗರೀಬಿ ಆಟ ಎಲ್ಲಾಗಿದೆ. ಸರಿ ಸರ್, ಈ ಚುನಾವಣೆಗಳೇನಿದೆ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಉಪಚುನಾವಣೆಗಳೇನಿದೆ, ಮುಂಬರುವ 2028ರ ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯಗಳು, ಇಲ್ಲಿನ ಚುನಾವಣೆ ಮತದಾರರ ಮೈಂಡ್ ಸೆಟ್ಟು ಅಲ್ಲೂ ವರ್ಕೌಟ್ ಆಗ್ತಕ್ಕಂಥದ್ದು. ಈಗ ಅದಕ್ಕೆ ನೀವು ಯಾವುದೇ ಒಂದು ಚುನಾವಣೆ ಇನ್ನೊಂದು ಚುನಾವಣೆಗೆ ಅದು ಮುನ್ನುಡಿ ಬರೀತದೆ, ದಿಕ್ಸೂಚಿ ಆಗ್ತದೆ ಅಂತ ಸ್ಥಿತಿನಲ್ಲಿ ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣ ಇಲ್ಲ. ಸಿದ್ದರಾಮಯ್ಯನವರು ಯಾಕೆ ಅವರು ಹೇಳಿದ್ದಾರೆ ಅದನ್ನು. ರೇಣುಕಾಚಾರ್ಯರು ಒಪ್ತಾರೆ, ಅವರು ನನಗಿಂತ ಹೆಚ್ಚು ಅನುಭವಗಳು, ನನಗಿಂತ ಹೆಚ್ಚು ಜನಗಳ ಮಧ್ಯೆ ಇರುವಂಥವ್ರು, ಅವರು ಒಪ್ತಾರೆ. ಕಾರಣ ಅಂತೇಳಿ ಅಂದರೆ ಈಗಿನಿಂದ 2026ರಿಂದ 28-29ರವರೆಗೆ ಈ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಮಹಿಳಾ ಮೀಸಲಾತಿ ಬರ್ತದೆ, ಸೆನ್ಸಸ್ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ, ಡಿಲಿಮಿಟೇಷನ್ ಕಮಿಷನ್ ಬರ್ತದೆ, ಹೊಸ ಕ್ಷೇತ್ರಗಳು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ ಬರ್ತವೆ, ಹೆಣ್ಣು ಮಕ್ಕಳ ಕ್ಷೇತ್ರಗಳು ಜಾಸ್ತಿ ಆಗ್ತವೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಡಿಲಿಮಿಟೇಷನ್ ಎಲ್ಲ ಬಂದು ಕ್ಷೇತ್ರ ಪುನರ್ವಿಂಗಡಣೆಗಳೆಲ್ಲವೂ ಕೂಡ ಆಗ್ತವೆ. ಸರ್, ಅವೆಲ್ಲ ಆದರೂ ಜನರ ಮತದಾರರ ಮುಖ್ಯ ಉದ್ದೇಶ, ಚುನಾವಣೆಯಲ್ಲಿ ಯಾವುದು ಬಹಳ ಮುಖ್ಯ ಆಗ್ತದೆ ಅಂದರೆ, ಒಂದು ರಾಜಕೀಯ ಪಕ್ಷವನ್ನು ಯಾರು ಮುನ್ನಡೆಸ್ತಾ ಇದ್ದಾರೆ, ಯಾವ ಇಶ್ಯೂಸ್ ಮೇಲೆ ಎಲೆಕ್ಷನ್ ಆಗ್ತದೆ, ಅವರ ಸಾಧನೆಗಳೇನು, ವೈಫಲ್ಯಗಳೇನು, ಇವೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ. ಒಂದು ರಾಜಕಾರಣದಲ್ಲಿ, ಸಾರ್ವಜನಿಕ ಬದುಕಿನಲ್ಲಿ ಒಂದು ದಿವಸವೂ ಕೂಡ ಬಹಳ ಸುದೀರ್ಘವಾದಂಥ ಸಮಯ. ಅಂದರೆ ಈ ಸಂದರ್ಭದಲ್ಲಿ ಚರ್ಚೆ ಆಗೋಲ್ಲ ಅಂತೀರಾ? ಇನ್ನು 2 ವರ್ಷದ ನಂತರ ಆಗುವಂಥ ಚುನಾವಣೆಗೆ ರಾಷ್ಟ್ರ ರಾಜಕಾರಣ ಏನಾಗಿರ್ತದೆ, ರಾಜ್ಯ ರಾಜಕಾರಣದ ನಾಯಕತ್ವ ಯಾವ್ಯಾವ ಪಕ್ಷದಲ್ಲಿ ಯಾರ್ಯಾರು ಇರ್ತಾರೆ, ಕಾಂಗ್ರೆಸ್ಸಿನ ಸಾಧನೆಗಳೇನು, ವೈಫಲ್ಯಗಳೇನು, BJPಯ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುವಂಥ ರೀತಿ ಏನು, ಜೊತೆಗೆ ಜನತಾದಳ ಮತ್ತು BJP ಒಂದೇ ಆಗಿ ಚುನಾವಣೆ ಎದುರಿಸುವಂಥ ಸ್ಥಿತಿನಲ್ಲಿರೋದ್ರಿಂದ ಆ ಸಂದರ್ಭದಲ್ಲಿ ಅವರಿಬ್ಬರ ನಡುವಿನ ಹೊಂದಾಣಿಕೆ, ಒಡಂಬಡಿಕೆ ಏನಾಗ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನೀಗ ಅಧಿಕಾರಕ್ಕೋಸ್ಕರ ಪೈಪೋಟಿ ಅಂತ ಒಂದು ಆರೋಪ ಇದೆ, BJP ಒಳಗೂ ಅದು ಇದ್ದು, ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇವೆಲ್ಲವೂ ಕೂಡ ಯಾವ ಸ್ವರೂಪವನ್ನು ಪಡ್ಕೊಂಡು BJPಯನ್ನು ಯಾರು ಮುನ್ನಡೆಸ್ತಾರೆ, ಜನತಾದಳ ಯಾವ ರೀತಿ ಅವರಿಗೆ ಸಹಕಾರ ಕೊಡ್ತದೆ, ಕಾಂಗ್ರೆಸ್ಸನ್ನು ಯಾರು ಮುನ್ನಡೆಸ್ತಾರೆ, ಈ 5 ಚುನಾವಣೆ ಫಲಿತಾಂಶ ರಾಜ್ಯಗಳದ್ದು ಏನಾಗಿರುತ್ತದೆ, ಜೊತೆಗೆ ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲಿ ಯಾವ ರೀತಿ ಸಮೀಕರಣ ಆಗಿರುತ್ತದೆ, ಇವೆಲ್ಲದರ ಆಧಾರದ ಮೇಲೆ ಮುಂದಿನ 28-29ರ ಚುನಾವಣೆಗಳು ನಿರ್ಧಾರ ಆಗ್ತಾ ಹೊರತಾಗಿ ಈ ಉಪಚುನಾವಣೆಗಳು ಎರಡೂ ಕೂಡ
ಸ್ಥಳೀಯ ವಿಷಯಗಳು ಇರ್ತವೆ, ಸ್ವಲ್ಪ ಮಟ್ಟಿನ ಆಡಳಿತದ ಮೇಲಿನ ಅಂಶಗಳು ಕೂಡ ಇರ್ತವೆ, ಪ್ರತಿಪಕ್ಷದ ಮೇಲೆ ಇರ್ತಕ್ಕಂಥ ನಿರೀಕ್ಷೆಯೂ ಕೂಡ ಪರೀಕ್ಷೆಗಳು ಪಡ್ತದೆ. ಈ ಚುನಾವಣೆಯಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ BJPಗೆ ಪ್ರಮುಖ ಅಸ್ತ್ರವಾಗಿ ಅದು ಯೂಸ್ ಮಾಡ್ಕೊತಾ ಇದ್ದಾರೆ. ಯಾಕಂದರೆ 40% ಕಮಿಷನ್ ಸರ್ಕಾರ ಅಂಥೇಳಿ ಕಾಂಗ್ರೆಸ್ಸು ಹಿಂದೆ ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಆರೋಪ ಮಾಡ್ತಿದ್ದು. ಇವತ್ತು ಅದೇ ಒಂದು ಮುಂದುವರೆದಿದೆ ಅಂತಕ್ಕಂಥದ್ದು ಇವರ ಪ್ರಮುಖವಾದ ಅಸ್ತ್ರ ಆಗಿದೆ. ಭ್ರಷ್ಟಾಚಾರದ ಬಗ್ಗೆ ಹೇಳೋದಾದರೆ ರೇಣುಕಾಚಾರ್ಯ ಸರ್ ನೀವೇನು ಹೇಳ್ತೀರಿ? ಒಂದು ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರ ಸರ್ಕಾರ, ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಭಾಳ ವ್ಯವಸ್ಥಿತವಾಗಿ ನಾಂಟು ಮಾಡಿಸಿದ್ರು. 40% ಅವರು. ಈಗ ನಮ್ಮ ಬಾಯಿಂದಲ್ಲ, ಗುತ್ತಿಗೆದಾರರು. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಭಾಳ ಚೆನ್ನಾಗಿತ್ತು, ನಮಗೆ ಪೇಮೆಂಟ್ಗಳು ಆಗ್ತಾಯಿಲ್ಲ. ಆಮೇಲೆ ಇಲ್ಲಿ ಯಾರೂ ಹೊಸ ಕಾಮಗಾರಿ ಪತ್ರದ ಮೇಲೆ ಕೊಡ್ತಾರೆ, 1/3 ಗ್ರಾಂಟ್ GST ಹಾಕೋದು ಆಗ್ತಾಯಿಲ್ಲ. ಈಗ ಏನು ಹೇಳ್ತಿದ್ದಾರೆ ಗುತ್ತಿಗೆದಾರರು, ನಮಗೆ ನೀರಾವರಿ ಇಲಾಖೆ KNL 26,000 ಕೋಟಿ ಬರೋಕ್ಕೆ ಒಂದರಲ್ಲೇ ಬಾಕಿ. ಅವ್ರಿಗೆ ಹೊಸ ಯಾವ ಟೆಂಡರು ಕಾಮಗಾರಿಗಳು ಆಗ್ತಾಯಿಲ್ಲ. ಹಳೆವು ಸಾಕಪ್ಪ ತಾಮಸಾಗದಿ, ಗುತ್ತಿಗೆದಾರರು ಎಲ್ಲವೂ ಮಾರಾಟ ಮಾಡ್ಕೊಂತಿದ್ದಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರ ವಾಲ್ಮೀಕಿ ಆಗರದಲ್ಲಿ ನೋಡಿದ್ರಿ, ಮೂಡ ನೋಡಿದ್ರಿ, ಮತ್ತು ಅಬಕಾರಿ ಇಲಾಖೆ ನೋಡಿದ್ರಿ. ಬ್ರಹ್ಮಾಂಡ ಭ್ರಷ್ಟಾಚಾರ ಪರ್ಸೆಂಟೇಜು ಅದು ಯಾವ ಲೆವೆಲ್ಗೆ ಹೋಗಿ 60-70%ವರೆಗೂ ಹೋಗಿದೆ. ತಾವೇನು ಹೇಳ್ತಾರೆ? ಹೋಗಿದೆ. ಹೇಳಿ. ಇನ್ನೊಂದು ಹೇಳಿದ್ರು 2028 ಸರ್, ಈಗ ಕುರ್ಚಿ ಕಚ್ಚಾಟ ಎಲ್ಲರಿಗೂ ಗೊತ್ತಿದೆ. ನಾನು ಹೇಳೋದಲ್ಲ, ಕಾಂಗ್ರೆಸ್ ಹೇಳ್ತಾರೆ, ಮಾಧ್ಯಮದಲ್ಲಿ ಬರ್ತದೆ. ಕುರ್ಚಿ ಅಂತೂ ಸಿಕ್ಕಾಬಟ್ಟೆ ಕಚ್ಚಾಗಿದೆ. ಅದು ಸಹ ಮುಂದಿನ 2028 ಎಫೆಕ್ಟ್ ಆಗುತ್ತೆ ಸರ್. ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳಿದವರು ರೇಣುಕಾಚಾರ್ಯ ಅವರು. ಭ್ರಷ್ಟಾಚಾರದ ವಿಚಾರದಲ್ಲಿ ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಬೇಕಂತ ವಿಷಯ ಅದು. ಅದ್ರಾಗೆ ಇಲ್ಲವೇ ಇಲ್ಲ ಭ್ರಷ್ಟಾಚಾರ ಅಂತ ಹೇಳೋಂಥದಕ್ಕೆ ನಾನು ತಯಾರಾಗಿಲ್ಲ. ಆದರೆ ಎಷ್ಟು ಪ್ರಮಾಣದಲ್ಲಿ ಎಲ್ಲಿದೆ, ಹೇಗಿದೆ ಅನ್ನೋ ವಿಚಾರ ಆಯಾ ಪಕ್ಷಗಳು ಆಯಾ ಸಂದರ್ಭದಲ್ಲಿ ಚರ್ಚೆ ಮಾಡಬೇಕಂತ ವಿಚಾರಗಳೇ ಅದೆಲ್ಲವೂ ಕೂಡ. ಅದಾದ ನಂತರ ಯಾವುದಾದ್ರೂ ಒಂದು ವಿಚಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಆರೋಪಗಳು ಹಿಂದಿನ ಸರ್ಕಾರದ ಮೇಲೂ ಬಂದಿತ್ತು, ಈಗಿನ ಸರ್ಕಾರದ ಮೇಲೂ ಬಂದಿದೆ, ಎಲ್ಲ ಸರ್ಕಾರದ ಮೇಲೂ ಕೂಡ ಬಂದಿದೆ. ಇದಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳು ಏನು ಅಂತೇಳಂದರೆ, ನಿಗದಿತ ಸಮಯಕ್ಕಾಗಿ ಕೆಲಸಗಳು ಆಗದೇ ಇರುವಂಥದ್ದು, ವಿಳಂಬ ಆದಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಏನು ಹಣವನ್ನು ಮೀಸಲಾಗಿಟ್ಟಿರ್ತೀವೋ ಅದು ದ್ವಿಗುಣಗೊಳ್ಳುವಂಥ ಬೇರೆ ರೀತಿಯ ಕಾರ್ಯಕ್ರಮಗಳಲ್ಲಿ ಇವೆಲ್ಲವೂ ಕೂಡ ಆಗ್ತವೆ. ಅದಕ್ಕೆ ಬೇಕಾದಷ್ಟು ಲೋಕಪಾಲ, ಲೋಕಾಯುಕ್ತ ವ್ಯವಸ್ಥೆ ಮಾಡಿ ಎಲ್ಲವೂ ಮಾಡಿದರೂ ಕೂಡ ಯಾವುದೇ ಪರಿಣಾಮವನ್ನು ಬೀರದೇ ಇರೋದಂತೂ ಕೂಡ ಈ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ. ಹಾಗಾಗಿ ಇದು ಆಗಬೇಕಂತ ಸಂದರ್ಭದಲ್ಲಿ ಏನು ಒಂದು ನಾನು ಹೇಳೋದು ಅಂತೇಳಿ ಅಂದರೆ, ಅಭಿವೃದ್ಧಿಯ ವಿಚಾರ ಅನ್ನೋದು ಅದು ಕಂಟಿನ್ಯೂಸ್ ಪ್ರೋಸೆಸ್. ಒಂದೇ ಸರ್ಕಾರದ ಅವಧಿಯಲ್ಲಿ ಒಂದು ಸ್ಕೀಮ್ ಸ್ಯಾಂಕ್ಷನ್ ಆಗಿ ಇಂಪ್ಲಿಮೆಂಟ್ ಆಗಿ ಇನಾಗ್ರೇಷನ್ ಆದಂಥದ್ದು ಬಹಳ ಕಡಿಮೆ. ಒಂದು ಸರ್ಕಾರದಲ್ಲಿ ಮಂಜೂರು ಮಾಡ್ತಾರೆ, ಇನ್ನೊಂದು ಆಗ್ತದೆ, ಮುಂದುವರಿತಾರೆ, ಮತ್ತೊಂದು ಸರ್ಕಾರದಲ್ಲಿ ಅದರಲ್ಲೂ ಕೂಡ ರಾಜಕಾರಣ ನಡೀತದೆ ಇದೆ, ಅದರಲ್ಲೂ ವಿಳಂಬ ಆಗೋದು ಮತ್ತೊಂದು ಇವೆಲ್ಲವೂ ಕೂಡ ಇರ್ತವೆ. ಆ ಕಾರಣದಿಂದಾಗಿ ಈಗ ಬಾಕಿ ಇರ್ತಕ್ಕಂಥ 26,000 ಕೋಟಿ ರೂಪಾಯಿ ಬಿಲ್ ಬಾಕಿ ಇದೆ ಅಂತೇಳಿ ನೀರಾವರಿ ಯೋಜನೆ ವಿಚಾರದಲ್ಲಿ, PWD ಇದ್ರ ವಿಚಾರದಲ್ಲಿ ಒಂದು ಇದರಲ್ಲಿ ನಾನು ಪಕ್ಷಾತೀತವಾಗಿ ಒಂದು ಮಾತಾಡಬೇಕು ಅಂತ ಹೇಳಿದ್ರೆ, ನನ್ನ ಸ್ವಂತ ಅಭಿಪ್ರಾಯ, ನನ್ನ ಪಕ್ಷದ ಅಭಿಪ್ರಾಯನೂ ಕೂಡ ಅಲ್ಲ, ಯಾವುದೇ ಒಂದು ಸರ್ಕಾರ ಚುನಾವಣೆ ಎದುರಿಸುವಂಥ 6 ತಿಂಗಳ ಮುಂಚಿತವಾಗಿ ಯಾವುದೇ ಮೇಜರ್ ಪ್ರಾಜೆಕ್ಟ್ಗಳನ್ನು ಅವರು ಡಿಕ್ಲೇರ್ ಮಾಡದೇ ಇರುವಂಥ ರೀತಿಯ ಒಂದು ಕಾನೂನು ಈ ದೇಶದಲ್ಲಿ ಬರುತ್ತೆ. ಚುನಾವಣೆಗೋಸ್ಕರ ಪ್ರಾಜೆಕ್ಟ್ಗಳನ್ನ ಡಿಕ್ಲೇರ್ ಮಾಡೋದು, ಹಣ ಮೀಸಲಾಗಿಡದೆ ಅದಕ್ಕೆ ಇದು ಅಂತ ಕೊಡೋವಂಥದ್ದು, ಅದಾದ ನಂತರ ಅದು ಮುಂದೆ ಸರ್ಕಾರ ಬದಲಾವಣೆ ಅಂದರೆ ಆ ಸರ್ಕಾರದ ಮೇಲೆ ಅವ್ರ ಜವಾಬ್ದಾರಿ ಹೊಣೆಗಾರಿಕೆ ಹೋಗುವಂಥದ್ದು. ಸರ್, ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 100 ಕೋಟಿ ರೂಪಾಯಿನ ಇವರು ಸಿದ್ದರಾಮಯ್ಯನವರು ಮೊನ್ನೆ ಬಜೆಟ್ನಲ್ಲೇ ಘೋಷಣೆ ಮಾಡಿದರು. ಇನ್ನೂ ಚುನಾವಣೆ ಅನೌನ್ಸ್ ಆಗಿರಲಿಲ್ಲ. ಬಾಗಲಕೋಟೆಗೆ ಕೊಟ್ಟಿದ್ದಾರೆ, ಎಲ್ಲೂ ಕೊಟ್ಟಿದ್ದಾರೆ. ಸೊ ನೀವು ಹೇಳಿಬಿಟ್ರಿ ಈ ಥರದ್ದು ಮಾಡಲೇಬಾರ್ದು ಅಂತ ಒಪ್ಕೊಂಡ್ಬಿಟ್ಟಿದ್ರಿ ನೀವು. ಈಗ ರೇಣುಕಾಚಾರ್ಯ ಒಂದು ವಿಷಯ ಇದರಲ್ಲಿ ಹೇಳ್ಬಿಡ್ತೀನಿ ನೋಡಿ, ಇದರಲ್ಲಿ ಅವರು ಇವರು ಅಂತಲ್ಲ, ಅದೇ ಯಾವುದೇ ಒಂದು ನಿಮಿಷ. ನಿತೀಶ್ ಕುಮಾರ್ ಅವರು ಚುನಾವಣೆಗೆ ಹೋಗೋಕ್ಕಿಂತ 15 ದಿವಸ ಮುಂಚೆ 10,000 ರೂಪಾಯಿಗಳನ್ನ ಪ್ರತಿಯೊಬ್ಬ ಮಹಿಳೆಯ ಅಕೌಂಟಿಗೆ ಅಲ್ಲಿ ಹಾಕಿದ್ರು. ಇಲ್ಲಿ ಕೇಳಿ, ಸ್ಟಾಲಿನ್ ಅವರು ಚುನಾವಣೆಗೆ ಹೋಗೋಕ್ಕಿಂತ, ಚುನಾವಣೆ ಘೋಷಣೆ ಆಗೋಕ್ಕಿಂತ 10 ದಿವಸಗಳ ಮುಂಚೆ ಅವರು ಕೂಡ 5,000 ರೂಪಾಯಿ 3 ತಿಂಗಳ ಅಡ್ವಾನ್ಸಿಂದು 5,500 ಸೇರಿ 15,000 ಹೆಣ್ಣು ಮಕ್ಕಳ ಅಕೌಂಟಿಗೆ ಹಾಕಿ. ಮಮತಾ ಬ್ಯಾನರ್ಜಿಯವರು ಅಲ್ಲಿ ರಿಟೈರ್ ಆಗ್ತಾ ಪೆನ್ಷನ್ನು ಮತ್ತೊಂದು ಇದನ್ನೆಲ್ಲವೂ ಕೂಡ ಅವರು ಕೂಡ ಚುನಾವಣೆ ಘೋಷಣೆ ಆಗುತ್ತೆ 1 ಗಂಟೆ ಮುಂಚಿತವಾಗಿ ಅವ್ರ ಅಕೌಂಟಿಗೆ. ಇದು TMC ಇದೆ, DMK ಇಬ್ಬರು ನಮ್ಮೊಟ್ಟಿಗೆ ಇರೋಂಥವ್ರು, ನಮ್ಮ ಇದರಲ್ಲಿ ನಿತೀಶ್ ಕುಮಾರ್ ಅವರೊಟ್ಟಿಗೆ. ಅದಕ್ಕೆ ನಾನು ಹೇಳಿದ್ದು ನಿಮಗೆ,
ಈ ರೀತಿಯ ಒಂದು ಪ್ರವೃತ್ತಿ ಏನಿದೆ ಇದೊಂದು ಆರೋಗ್ಯಕರ ಅಲ್ಲಲ್ಲ ಅದನ್ನೇ ನೀವು ಮಾಡಿದ್ರಲ್ಲ ಇಲ್ಲಿ ಎಲ್ಲರೂ ಮಾಡಿದ್ದಾರೆ. ನಿಮ್ ಅಲ್ಲ ಸಿದ್ದರಾಮಯ್ಯ ಸರಿ ನಾನು ಮಾಡ್ತು. ನಾನು ಇದನ್ನು ಯಾರು ಅವ್ರ ಮೇಲೆ ಆರೋಪ ಅಂತ ಮಾಡ್ತಾ ಇಲ್ಲ ನಾನು, ಅಥವಾ ಯಾರ ಮೇಲೂ ಮಾಡ್ತಾ ಇಲ್ಲ. ಇಡೀ ವ್ಯವಸ್ಥೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದೊಂದು ಆರೋಗ್ಯಕರ ಪ್ರಜಾಪ್ರಭುತ್ವ ಲಕ್ಷಣ. ಇದು ನಡೆದಂಥ ಸಂದರ್ಭದಲ್ಲಿ ಏನಾಗ್ತದೆ, ಸಹಜವಾಗಿ ಎಲ್ಲರೂ ಪೈಪೋಟಿ ಬೀಳ್ತಾರೆ, ಕಾರ್ಯಕ್ರಮಗಳು ಘೋಷಣೆ ಮಾಡ್ತಾರೆ, ಅದು ಜಾರಿ ಮಾಡೋಕ್ಕೆ ಸಾಧ್ಯ ಆಗ್ತದೆ, ಅದು ಬರೋಷ್ಟೊತ್ತಿಗೆ ಜನಗಳಿಗೆ ಅದು ಮರೆತು ಹೋಗಿರೋ ಈ ಥರ ಇದೆ. ಸರಿ, ಈ ರೀತಿಯ ಪ್ರವೃತ್ತಿಗಳಿಗೆ ತಡೆ ಹಾಕುವಂಥದ್ದು ಒಂದು ಆರೋಗ್ಯಕರ ರಾಜಕಾರಣ ಈ ದೇಶದಲ್ಲಿ ಆಗಬೇಕು. ಮತ್ತೆ ನಾವು ಕ್ಷೇತ್ರ ವ್ಯಾಪ್ತಿಗೆ ಬರೋಣ. ಏನು ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಡದೆ ಮೋಸ ಮಾಡಿದ್ರು ಅಂತ ಹೇಳಿದ್ರು. ಈ ಬಿ ಜೆ ಪಿಯಲ್ಲೂ ಕೂಡ ಬಣ ರಾಜಕೀಯ ಇತ್ತು. ಈಗ ನೀವು ಅದನ್ನು ಒಪ್ಕೊಂಡಿರಿ, ಈಗ ಸದ್ಯಕ್ಕಿಲ್ಲ ಅಂತಂದು. ಈಗ ನೀವು 2 ಬಣಗಳು ಇಲ್ಲೇ ಇದ್ದೆ, ಸಿದ್ದೇಶ್ವರ ಅವ್ರ ಬಣ ಮತ್ತು ರೇಣುಕಾಚಾರ್ಯ ಅವ್ರ ಬಣ ಅಂತಿತ್ತು. ಅದರಲ್ಲಿ ಟಿಕೆಟನ್ನು ಸಿದ್ದೇಶ್ವರ ಅವ್ರ ಬಣದಲ್ಲಿ ಇರ್ತಕ್ಕಂಥ ಶ್ರೀನಿವಾಸ್ ದಾಸ್ಕರೆಯಪ್ಪ ಅವರಿಗೆ ಅನೌನ್ಸ್ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಫಸ್ಟ್ ನೀವು ಅದನ್ನು ಅಪೋಸ್ ಮಾಡಿದ್ರಿ. ಆಮೇಲೆ 3ನೇ ವ್ಯಕ್ತಿ ಬಂದು ಇಲ್ಲಿ ಮತ್ತೆ ಟಿಕೆಟ್ ಪಡೆಯೋದ್ರಿಂದ ಬೇಡ, ನಾವೇ ಎಲ್ಲ ಒಂದಾಗಿರ್ತೀವಿ ಅಂತ ಒಂದಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರಿ. ಅಂದರೆ ಈಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೆ ಮೋಸ ಮಾಡಿದ್ರು ಅಂತಕ್ಕಂಥ ಆರೋಪ ಮಾಡ್ತಕ್ಕಂಥ ನೀವು ಇಲ್ಲೇ ಅಜಯ್ ಕುಮಾರ್ ಇರ್ಬೋದು, ಯಶವಂತರಾವ್ ಜಾಧವ್ ಇರ್ಬೋದು, ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಇದ್ರ ಬಗ್ಗೆ ನೀವು ಆರಂಭದಲ್ಲಿ ಮಾತಾಡಿದ್ರಿ, ಈಗ ಏನೋ ಅದು ಪ್ಯಾಚಪ್ ಮಾಡಿದ್ದೀರಿ. ಅದು ಸುಲಭವಾಗಿ ಸರಳವಾಗಿ ನಡೀತಾ ಇದೆಯಾ? ಈಗ ನಮ್ಮಲ್ಲಿ ಬಣಗಳಿಲ್ಲ, ಖಂಡಿತ ಇಲ್ಲ. ಭಿನ್ನಾಭಿಪ್ರಾಯ ಇಲ್ಲ, ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಅವಕಾಶ ಇದೆ. 4 ಈಗ ಭಾರತೀಯ ಜನತಾ ಪಾರ್ಟಿಲಿ ಮುಕ್ತ ಸ್ವತಂತ್ರ ಇದೆ ಮಾತಾಡೋಕ್ಕೆ, ಅದು ಬಂಡಾಯ ಅಲ್ಲ. ಈಗ ಶ್ರೀನಿವಾಸ್ ದಾಸ್ಕರೆಯಪ್ಪ ಯಾವ ವ್ಯಕ್ತಿ ಅಭ್ಯರ್ಥಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಮಲ. ನಾವೆಲ್ಲ ದೇಶದಲ್ಲಿ ನರೇಂದ್ರ ಮೋದಿ ನಾಯಕತ್ವ, ರಾಜ್ಯದ ವಿಜಯೇಂದ್ರ ಅವರು ಮುಮ್ಮುರುವ ನಮ್ಮ ಕಾರ್ಯಕರ್ತರಿಗೆ ಭರವಸೆ ಕೊಡಬೇಕು. ನಮ್ಮಲ್ಲಿ ಏನೇ ವ್ಯತ್ಯಾಸ ಹಿಡಿದ್ರು ಸರಿಪಡಿಸ್ಕೊಂಡು ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತ ನಾವೆಲ್ಲ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಗೆಲುವು ನಿಶ್ಚಿತ. ನಮ್ಮ ಕಾರ್ಯಕರ್ತರಿಗೆ ಸಮಾಧಾನ ಇದೆ. ನಮಗೆ ಕೇವಲ 2028 ವಿಧಾನಸಭೆ ಚುನಾವಣೆ ಒಂದೇ ಮುಖ್ಯ ಅಲ್ಲ, ಅದು ಅದರ ಪೂರ್ವದಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಬರ್ತವೆ, ಪುರಸಭೆ, ಪಟ್ಟಣ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗಳು. ನಮಗೆ ಅಧಿಕಾರ ಕೊಟ್ಟಾರೆ ಯಾರು? ಜನ, ಕಾರ್ಯಕರ್ತರು. ಕರೆಕ್ಟ್. ಆಮೇಲೆ ಮತದಾರ ನಿರೀಕ್ಷೆ ತಕ್ಕಂಗೆ ನಾವು ಅಧಿಕಾರದ ಕೆಲಸ ಮಾಡಿದ್ದು ಸಮಾಧಾನ ಇದೆ. ಆದರೆ ಜನ ಏನು ಹೇಳ್ತಾರೆ, ಭರವಸೆಗಳು ಸುಳ್ಳಾಗಿದೆ, ನಿರಾಸೆಯಾಗಿದ್ದಾರೆ. ಜನ ಈ ಆಡಳಿತ ವಿರೋಧಿಯಲ್ಲಿ ಯಾರು ಇರುತ್ತಿಲ್ಲ ಅಂತಲ್ಲ, ನಾವು ಭಾಳ ಇನಾಯಿಸೋದು 2000 ಅಂದರೆ ರಾಜ್ಯದಲ್ಲಿ 66 ಸ್ಥಾನ ತಗೊಂಡು. ಅದಕ್ಕೆ ಕಾರಣ ಭಾಳಷ್ಟಿದೆ, ಅದು ಬೈರೊಂದು ಎಲ್ಲವೂ ಹೇಳೋಕ್ಕಾಗಲ್ಲ. ನಮ್ಮ ತಪ್ಪಿಂದ ನಾವೇ ಸೋತ್ವಿ. 2013 ಚಿನ್ನದ ತಟ್ಟೆಯಲ್ಲಿ ಸಿದ್ದರಾಮಯ್ಯ ಅಧಿಕಾರ ಕೊಟ್ಟು, ಮೊನ್ನೆ 2023 ನಾವೇ ಕೊಟ್ವಿ ಅಧಿಕಾರನು. ಆದರೆ ಮತದಾರರಿಗೆ ಅಂದು ಇಂದು ಎಲ್ಲವೂ ಚರ್ಚೆ ಮಾಡ್ತಾರೆ. ದಾವಣಗೆರೆ ದಕ್ಷಿಣ ಅಭಿವೃದ್ಧಿ ಆಗಿಲ್ಲ, ಕೇವಲ ಅಷ್ಟೇ ದಕ್ಷಿಣ ಅಲ್ಲ, ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಆಗಲಿ. ಜನ ಮಾತಾಡ್ತಾರೆ, ಅಭಿವೃದ್ಧಿನೂ ಭಾಳ ಮುಖ್ಯ, ಜನರ ಬದುಕು ಮುಖ್ಯ. ವೀಕ್ಷಕರೇ, 2008 ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರ ಹುಟ್ಕೊಂತು. ಅಲ್ಲಿಂದ ಇದುವರೆಗೂ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರೇ ಗೆಲ್ತಾ ಬಂದಿದ್ದು. ಅವರ ನಿಧನದಿಂದಾಗಿ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಯಲ್ಲಿ ಮೊದಲ ಬಾರಿಗೆ ದಾವಣಗೆರೆ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿಲ್ಲ. ಕಾಂಗ್ರೆಸ್ ಪರವಾಗಿ ಅವರ ಕುಟುಂಬದ ಸಮರ್ಥಿದ್ದಾರೆ, ಬಿ ಜೆ ಪಿ ಪರವಾಗಿ ಶ್ರೀನಿವಾಸ್ ದಾಸ್ಕರೆಯಪ್ಪ ಅವರಿದ್ದಾರೆ. ನಮ್ಮ ಈ ಕ್ಷೇತ್ರದ ಆಗುಹೋಗುಗಳ ಬಗ್ಗೆ, ಚುನಾವಣೆಯಲ್ಲಿ ಏನಾಗ್ಬೋದು ಅಂತಕ್ಕಂಥ ವಿಷಯದ ಕುರಿತು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ BL ಶಂಕರ್ ಅವರು ಮತ್ತು BJPಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮತ್ತು ಸ್ಥಳೀಯರಾಗಿರ್ತಕ್ಕಂಥ MP ರೇಣುಕಾಚಾರ್ಯ ಅವರು ಇಷ್ಟೊತ್ತು ನಮ್ಮೊಂದಿಗೆ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಇಬ್ಬರಿಗೂ ನಾನು ಧನ್ಯವಾದನ ಹೇಳ್ತೀನಿ. ಧನ್ಯವಾದ.